ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಮ್ಗೆ ನೀವು BA 4th ಸೆಮ್ B ಕ್ಲಾಸಿಗೆ ವಾರಕ್ಕೆ ಒಂದೇ ತರಗತಿ ಇರ್ತದೆ. ಸೊ ಅದರಲ್ಲಿ 3 ಅಧ್ಯಾಯಗಳನ್ನು ಇನ್ನೊಬ್ಬ ಪ್ರಾಧ್ಯಾಪಕರು ನಿಮಗೆ ಕಂಟಿನ್ಯೂ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನನಗೆ ವಾರಕ್ಕೆ ಒಂದೇ ಪೀರಿಯಡ್ ಬರೋದರಿಂದ ನಾನು 4ನೇ ಅಧ್ಯಾಯ ಮರಾಠ ರೋಗಾಮ ಶಿವಾಜಿ ಮತ್ತು ಆತನ ಸಾಧನೆಗಳ ಬಗ್ಗೆ ತಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. ಮರಾಠರ ಉಗಮ, ಶಿವಾಜಿ ಮತ್ತು ಆತನ ಸಾಧನೆಗಳು, ಪೀಠಿಕೆ. ಕ್ರಿಸ್ತಶಕ 17ನೇ ಶತಮಾನ ಉತ್ತರಾರ್ಧದಲ್ಲಿ ಭಾರತದ ಚರಿತ್ರೆಯಲ್ಲಿ ಮರಾಠರ ಉಗಮವು ಹೊಸ ಪರ್ವವನ್ನೇ ನಿರ್ಮಿಸಿತು ಅಂತ ಹೇಳ್ಬೋದು. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ದಕ್ಷಿಣ ಭಾರತದಲ್ಲಿ ಮೊಘಲರು, ಗೋಲ್ಕೊಂಡದ ಸುಲ್ತಾನರು, ವಿಜಾಪುರದ ಆದಿಲ್ ಶಾಹಿಗಳು ಇವರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸ್ತಾಯಿದ್ರು. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವವರೇ ಇಲ್ಲದಂತಾಗಿತ್ತು. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮರಾಠ ಸಾಮ್ರಾಜ್ಯವನ್ನು ನಿರ್ಮಿಸಿದ ಕೀರ್ತಿ ಶಹಾಜಿ ಭೋಸ್ಲೆ ಮತ್ತು ಆತನ ಪುತ್ರನಾದಂಥ ಶಿವಾಜಿ ಸಲ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲದೆ ಅಖಂಡ ಭಾರತದಲ್ಲಿ ಸ್ವಧರ್ಮ, ಸ್ವರಾಷ್ಟ್ರ, ಸ್ವರಾಜ್ಯಗಳ ಭಾವನೆಯನ್ನು ಬೆಳೆಸುವ ಮೂಲಕ ಮರಾಠ ಶಕ್ತಿಯ ಉಗಮಕ್ಕೆ ಶಿವಾಜಿ ಕಾರಣೀಕರ್ತನಾದನು. ಮರಾಠರ ಉಗಮಕ್ಕೆ ಶಿವಾಜಿಯ ರಾಷ್ಟ್ರೀಯತೆಯ ಜೊತೆ ಮಹಾರಾಷ್ಟ್ರದ ಭೌಗೋಳಿಕ ಪರಿಸರ, ಮಹಾರಾಷ್ಟ್ರದಲ್ಲಿ ಆರಂಭವಾಗಿದ್ದಂಥ ಭಕ್ತಿ ಚಳವಳಿ ಮತ್ತು ಧಾರ್ಮಿಕ ಜಾಗೃತಿ, ಮರಾಠಿ ಭಾಷೆ ಮತ್ತು ಸಾಹಿತ್ಯ ಮತ್ತು ರಾಜಕೀಯ ಜಾಗೃತಿಗಳು ಕೂಡ ಪ್ರಮುಖ ಕಾರಣವಾದವು ಅಂತ ನಾವು ಹೇಳ್ಬೋದು. ಸೊ ಮರಾಠ ಸಾಮ್ರಾಜ್ಯದ ಒಂದು ಉಗಮಕ್ಕೆ ಪ್ರೇರಕವಾದಂತಹ ಅಂಶಗಳು. 1. ಮರಾಠ ಸಾಮ್ರಾಜ್ಯ ಏಳಿಗೆ ಹೊಂದಲಿಕ್ಕೆ ಯಾವ್ಯಾವ ಅಂಶಗಳು ನೆರವಾದವು ಎಂಬುದನ್ನು ನೋಡೋದಾದರೆ, ಮೊದಲನೇದಾಗಿ ಶಿವಾಜಿಯ ನಾಯಕತ್ವ. ಚದುರಿ ಹೋಗಿದ್ದ ಮರಾಠರನ್ನು ಒಂದುಗೂಡಿಸುವ ಮೂಲಕ ಅವರಲ್ಲಿ ಹೊಸ ಚೈತನ್ಯವನ್ನು ತುಂಬಿ ರಾಷ್ಟ್ರೀಯತೆ ಭಾವನೆ ಬೆಳೆಸಿದ್ದು ಹಾಗೂ ದಕ್ಕನ್ ಶಾಹಿ ಸುಲ್ತಾನರಲ್ಲಿ ಸಂಭವಿಸಿದಂತಹ ಯಾದವಿ ಕಲಹಗಳ ಲಾಭ ಪಡೆದು ಮೊಘಲ್ ಹಿಡಿತದಲ್ಲಿದ್ದಂತಹ ಮರಾಠರ ಕೇಂದ್ರವಾದಂತಹ ಕೊಂಕಣ ಪ್ರದೇಶವನ್ನು ವಶಪಡಿಸಿಕೊಂಡು ಮರಾಠ ಸಾಮ್ರಾಜ್ಯವನ್ನು ನಿರ್ಮಿಸಿದಂಥ ಶ್ರೇಯಸ್ಸು ಛತ್ರಪತಿ ಶಿವಾಜಿಗೆ ಸಲ್ತಾ ಇದೆ. ಶಿವಾಜಿ ದಕ್ಷ ನಾಯಕತ್ವವು ಮರಾಠ ಸಾಮ್ರಾಜ್ಯದ ಉಗಮಕ್ಕೆ ಕಾರಣವಾಯಿತು ಮತ್ತು ಪ್ರೇರಣೆ ಆಯಿತು ಅಂತ ನಾವು ಹೇಳ್ಬೋದು. ಒಂದನೇದ್ದು ಶಿವಾಜಿಯ ನಾಯಕತ್ವ. ಎರಡನೇದ್ದು ಮಹಾರಾಷ್ಟ್ರದ ಭೌಗೋಳಿಕ ಪರಿಸರದ ಪ್ರಭಾವ. ಮಹಾರಾಷ್ಟ್ರ ಬೆಟ್ಟಗುಡ್ಡಗಳಿಂದ ಕೂಡಿದ್ದು, ಆ ಬೆಟ್ಟಗುಡ್ಡಗಳು ಮರಾಠರಿಗೆ ನೈಸರ್ಗಿಕ ಸುರಕ್ಷತೆಯನ್ನು ಒದಗಿಸಿದವು. ಮರಾಠರ ಕೂಟ ಯುದ್ಧ ತಂತ್ರಗಾರಿಕೆಗೆ ಮಹಾರಾಷ್ಟ್ರದ ಗಿರಿದುರ್ಗಗಳು ಸೂಕ್ತವಾಗಿದ್ದವು. ಅಲ್ಲದೆ ಬಯಲು ಪ್ರದೇಶದಲ್ಲಿ ಯುದ್ಧ ಮಾಡಿದಂಥವರಿಗೆ ಮರಾಠರ ಗೆರಿಲ್ಲಾ ತಂತ್ರಗಾರಿಕೆಯನ್ನು ಎದುರಿಸುವುದು ತುಂಬ ಕಷ್ಟಕರವಾಯಿತು. ಮಹಾರಾಷ್ಟ್ರದಲ್ಲಿ ಕಡಿಮೆ ಮಳೆ ಬೀಳುವುದರಿಂದ, ಭೂಮಿಯ ಫಲವತ್ತತೆ ಕಡಿಮೆಯಾಗಿದ್ದರಿಂದ ಅಲ್ಲಿನ ಜನರು ಕಷ್ಟಗಳನ್ನು ಸಹಿಸುವ ಶಕ್ತಿಯನ್ನು ಉಳ್ಳವರಾಗಿದ್ದರು. ಇಂಥ ಪರಿಸರದಲ್ಲಿ ಇರುವ ಜನರು ಕುದುರೆಗಳನ್ನೇರಿ ದೂರದವರೆಗೆ ದಾಳಿ ಮಾಡಲು ಶಕ್ತರಾಗಿದ್ದರು. ಇವರ ಜೊತೆ ಹೋರಾಟ ಮಾಡಬೇಕೆಂದರೆ 8 ಬಂಟರೆ ಬೇಕಾಗುತ್ತಿತ್ತು. ಹೀಗಾಗಿ ಇವರೊಡನೆ ಹೋರಾಡುವುದು ಗಾಳಿಯೊಂದಿಗೆ ಗುದ್ದಾಡಿದಂತೆ ಎಂದು ಮೊಘಲರು ಅರಿತುಕೊಂಡಿದ್ದರು. ಇಂತಹ ಭೌಗೋಳಿಕ ಪರಿಸರ ಮರಾಠರ ಒಂದು ಏಳಿಗೆಗೆ ಅಥವಾ ಮರಾಠರ ಒಂದು ಉಗಮಕ್ಕೆ ಪ್ರೇರೇಪಿಸಿತು ಅಂತ ಹೇಳ್ಬೋದು. ಒಂದನೇದ್ದು ಶಿವಾಜಿಯ ನಾಯಕತ್ವ, ಎರಡನೇದ್ದು ಭೌಗೋಳಿಕ ಪರಿಸರದ ಪ್ರಭಾವ, ಮೂರನೇದ್ದು ಮಹಾರಾಷ್ಟ್ರದಲ್ಲಿ ಉಂಟಾದಂತಹ ಭಕ್ತಿ ಚಳುವಳಿಯ ಪ್ರಭಾವ. ಮಹಾರಾಷ್ಟ್ರದ ಭಕ್ತಿ ಚಳುವಳಿಯ ಸುಪ್ರಸಿದ್ಧ ಸಂತರಾದಂತಹ ತುಕಾರಾಮ್, ರಾಮದಾಸ್, ವಾಮನ್ ಪಂಡಿತ್, ವರ್ನಾಥ್, ಏಕನಾಥ್, ಜ್ಞಾನೇಶ್ವರ್ ಹೀಗೆ ಹಲವಾರು ಸಾಧು ಸಂತರು ಹಿಂದೂ ಧರ್ಮ ಮತ್ತು ಸಮಾಜದಲ್ಲಿದ್ದಂತಹ ಮೇಲು ಕೀಳುಗಳನ್ನು ಹೋಗಲಾಡಿಸಲು ಪ್ರಯತ್ನಿಸಿದರು. ಮಾನವರೆಲ್ಲರೂ ಒಂದು, ಭಕ್ತಿಯ ಮೂಲಕ ಮಾತ್ರ ಮುಕ್ತಿ ಸಾಧ್ಯ, ಉಚ್ಚ ನೀಚ ಎಂಬ ಭೇದ ಭಾವವಿಲ್ಲ, ಶೂದ್ರನು ಬ್ರಾಹ್ಮಣನಷ್ಟೇ ಶ್ರೇಷ್ಠನು ಎಂಬ ಹಲವಾರು ತತ್ವಗಳನ್ನು ಬೋಧಿಸುವ ಮೂಲಕ ಭಕ್ತಿ ಚಳುವಳಿಯನ್ನು ಮಹಾರಾಷ್ಟ್ರದಲ್ಲಿ ಆರಂಭಿಸಿದರು. ಇದರ ಪ್ರಭಾವದಿಂದ ಹಿಂದೂಗಳೆಲ್ಲ ಒಂದಾದರು. ಮಹಾರಾಷ್ಟ್ರದ ಧರ್ಮ ಎಂದರೆ ಜಾತಿ ಭೇದ ಭಾವನೆಯಿಂದ ಮುಕ್ತವಾದ ಉದಾರ ಧರ್ಮವೆಂದು ತಿಳಿದು ಎಲ್ಲರೂ ಒಗ್ಗೂಡಿದ್ದರಿಂದ ಮರಾಠ ಸಾಮ್ರಾಜ್ಯ ಉಗಮಕ್ಕೆ ಶಕ್ತಿ ಬಂದಂತಾಗಿ ಮರಾಠ ಸಾಮ್ರಾಜ್ಯ ಉದಯಿಸಿತು. ಮೂರನೇ ಕಾರಣ
ಮರಾಠರ ಏಳಿಗೆ ಹೊಂದಲಿಕ್ಕೆ ಮೂರನೇ ಕಾರಣ ಭಕ್ತಿ ಚಳವಳಿಯ ಒಂದು ಪ್ರಭಾವ. ಸೊ ಆ ಅವಧಿಯಲ್ಲಿ ಜನ್ಮ ತಾಳಿದಂತಹ ರಾಮದಾಸ್ ಇರ್ಬೋದು, ಸಂತ ತುಕಾರಾಮ್ ಇರ್ಬೋದು, ವಾಮನ ಪಂಡಿತ ಇರ್ಬೋದು, ವರನಾಥ್ ಇರ್ಬೋದು, ಏಕನಾಥ್ ಇರ್ಬೋದು, ಜ್ಞಾನೇಶ್ವರ ಇರ್ಬೋದು, ಇವರು ತಮ್ಮ ಸಂದೇಶಗಳ ಮೂಲಕವಾಗಿ ಜನತೆಯನ್ನು ಜಾಗೃತಗೊಳಿಸಿದರು. ಸೊ ಎಲ್ಲರೂ ಶ್ರೇಷ್ಠರು ಎಂಬ ಒಂದು ಮೇಲು ಕೀಳು ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿ ಜನತೆಯನ್ನು ಏಕತೆಯ ಕಡೆಗೆ ಕೊಂಡೊಯ್ದರು. ಇದರ ಫಲವೇ ಈ ಮರಾಠ ಸಾಮ್ರಾಜ್ಯದ ಉದಯ ಅಂತ ಹೇಳ್ಬೋದು. ನಾಲ್ಕನೇದು ಮರಾಠಿ ಭಾಷೆ ಮತ್ತು ಸಾಹಿತ್ಯದ ಒಂದು ಪ್ರಭಾವ. ಸೊ ಒಂದನೇದಾಗಿ ಶಿವಾಜಿಯ ನಾಯಕತ್ವ, ಎರಡನೇದಾಗಿ ಭೌಗೋಳಿಕ ಪರಿಸರದ ಪ್ರಭಾವ, ಮೂರನೇದಾಗಿ ಭಕ್ತಿ ಚಳವಳಿಯ ಪ್ರಭಾವ, ನಾಲ್ಕನೇದಾಗಿ ಮರಾಠಿ ಭಾಷೆ ಮತ್ತು ಸಾಹಿತ್ಯ. ಸೊ ಮರಾಠಿ ಭಾಷೆ ಮಹಾರಾಷ್ಟ್ರದ ಜನರನ್ನೆಲ್ಲ ಒಂದುಗೂಡಿಸಲಿಕ್ಕೆ ಕಾರಣವಾಯಿತು. ಮರಾಠಿ ಮಾತನಾಡುವವರೆಲ್ಲ ಒಂದು ಎಂಬ ಭಾವನೆ ಜನರಲ್ಲಿ ಮೂಡಿತು. ಆಗಿನ ಸಂದರ್ಭದಲ್ಲಿ ಮರಾಠ ಸಾಹಿತ್ಯ ಜನಪ್ರಿಯವಾಗಿತ್ತು. ಅದು ಎಲ್ಲ ಸಮಾಜದ ಎಲ್ಲ ವರ್ಗಗಳ ಜನರನ್ನು ಒಂದುಗೂಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತು. ರಾಮದಾಸರ ದಾಸಬೋಧ್ ಕೃತಿಯು ಶಿವಾಜಿಯಲ್ಲಿ ರಾಷ್ಟ್ರೀಯ ಭಾವನೆ ಮತ್ತು ಆದರ್ಶಗಳನ್ನು ತುಂಬಿ ದೇಶದಲ್ಲಿ ನವಜಾಗೃತಿಯನ್ನು ಉಂಟು ಮಾಡಿತು. ಮರಾಠಿ ಭಾಷೆ ಮತ್ತು ಸಾಹಿತ್ಯ ಜನರಲ್ಲಿ ಭಾವನಾತ್ಮಕ ಐಕ್ಯತೆಯನ್ನು ಉಂಟು ಮಾಡಿದ್ದರಿಂದ ಮರಾಠ ಸಾಮ್ರಾಜ್ಯ ಉಗಮವಾಗಲು ಕಾರಣವಾಯಿತು ಅಂತ ಹೇಳ್ಬೋದು. ಸೊ ಮುಖ್ಯವಾಗಿ ಮರಾಠಿ ಭಾಷೆ ಮತ್ತು ಸಾಹಿತ್ಯದ ಒಂದು ಪ್ರಭಾವ ಕೂಡ ಅಲ್ಲಿನ ಜನತೆ ಮೇಲೆ ಒಂದುಗೂಡುವಂತೆ ಮಾಡಿ ಒಂದು ಮರಾಠ ಸಾಮ್ರಾಜ್ಯ ನಿರ್ಮಿಸುವಲ್ಲಿ ಭಾಷೆ ಮತ್ತು ಸಾಹಿತ್ಯದ ಪಾತ್ರವು ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ಸೊ ನೆಕ್ಸ್ಟ್ ಐದನೇದು ರಾಜಕೀಯ ಪ್ರಭಾವ. ಸೊ ರಾಜಕೀಯ ಪ್ರಭಾವ ಅಂತಂದರೆ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಔರಂಗಜೇಬ್ ತನ್ನ ದುರಾಕ್ರಮಣ ನೀತಿಯನ್ನು ಹಾಗೂ ಹಿಂದೂ ವಿರೋಧಿ ಮತಾಂಧ ನೀತಿಯನ್ನು ಅನುಸರಿಸಿ ಭಾರತದಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ನಾಶ ಮಾಡಲು ಪ್ರಯತ್ನಿಸಿದನು. ಅಷ್ಟೇ ಅಲ್ಲದೆ ತನ್ನ ದುರಾಕ್ರಮಣ ನೀತಿಯಿಂದ ದಕ್ಷಿಣ ಭಾರತದ ಅಹಮದ್ನಗರ್, ಖಾಂದೇಶ್, ವಿಜಾಪುರ್ ಮತ್ತು ಗೋಲ್ಕೊಂಡಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದನು. ಇದೆಲ್ಲವನ್ನು ಅರಿತ ಮರಾಠರು ನಾವೆಲ್ಲ ಒಂದಾಗದಿದ್ದರೆ ನಮಗೆ, ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ ಉಳಿಗಾಲವಿಲ್ಲ ಎಂಬ ಎಚ್ಚರಿಕೆ ಉಂಟಾಯಿತು. ಇದರಿಂದ ಮರಾಠರೆಲ್ಲ ಎಚ್ಚೆತ್ತುಕೊಂಡರು. ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಗೆ ಕಂಕಣಬದ್ಧರಾಗಿ ನಿಂತು ಹೋರಾಡಿದ ಫಲವಾಗಿ ಈ ಮರಾಠ ಸಾಮ್ರಾಜ್ಯ ಉದಯವಾಯಿತು ಅಂತ ಹೇಳ್ಬೋದು. ಸೊ ಇದು ಐದನೇ ಒಂದು ಪ್ರಮುಖವಾದಂಥ ಮುಖ್ಯ ಕಾರಣ ಮರಾಠ ಸಾಮ್ರಾಜ್ಯ ಉಗಮವಾಗಲಿಕ್ಕೆ, ಅಂದರೆ ರಾಜಕೀಯ ಪ್ರಭಾವ. ಇಲ್ಲಿ ಮುಖ್ಯವಾಗಿ ತಾವು ಗಮನಿಸಬೇಕಾದದ್ದು, ಸೊ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ತನ್ನ ದಕ್ಕನ್ ನೀತಿಯಲ್ಲಿ ಸಮಗ್ರ ದಕ್ಷಿಣ ಭಾರತದ ರಾಜ್ಯಗಳನ್ನು ಗೆದ್ದುಕೊಂಡು ಆತ ತನ್ನ ಕೊನೆಗಾಲವನ್ನು ದಕ್ಷಿಣ ಭಾರತದಲ್ಲೇ ಕಳೀತಾ ಇದ್ದ. ಸೊ ಹೀಗಾಗಿ ಈ ಮರಾಠರು ಒಗ್ಗೂಡಿ ಈ ಮೊಘಲರನ್ನು ಹೊರಹಾಕಿದ್ರೆ ಇಲ್ಲಿ ಹಿಂದೂ ಧರ್ಮಕ್ಕೆ ಉಳಿಗಾಲವೇ ಇಲ್ಲ ಎಂಬ ಒಂದು ಭಾವನೆ ಅವರಲ್ಲಿ ಉಂಟಾಗಿ ಅವರೆಲ್ಲ ಒಗ್ಗಟ್ಟಾಗಿ ಎಚ್ಚೆತ್ತುಕೊಂಡು ತಮ್ಮ ಧರ್ಮ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಎಚ್ಚೆತ್ತುಕೊಂಡು ಹೋರಾಟ, ಅಂದರೆ ಒಂದು ನಿಶ್ಚಿತ ಹೋರಾಟವನ್ನು ಮಾಡಿದರ ಫಲವಾಗಿಯೇ ಮರಾಠ ಸಾಮ್ರಾಜ್ಯ ಉಗಮವಾಯಿತು ಅಂತ ಹೇಳ್ಬೋದು. ಆರನೇ ಒಂದು ಕಾರಣ ಸುಲ್ತಾನರಿಂದ ಪಡೆದಂಥ ಒಂದು ಸೈನಿಕ ತರಬೇತಿ. ಸೊ ಮರಾಠ ಸಾಮ್ರಾಜ್ಯ ಸ್ಥಾಪನೆಯ ಪೂರ್ವದಲ್ಲಿ ಮರಾಠರು ದಕ್ಷಿಣದ ವಿಜಾಪುರ ಮತ್ತು ಗೋಲ್ಕೊಂಡದ ಸುಲ್ತಾನರ ಸೇವೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಇವರೆಲ್ಲರಿಗೂ ಸುಲ್ತಾನರು ಸೈನಿಕ ತರಬೇತಿಯನ್ನು ನೀಡಿ ಬಲಿಷ್ಠ ಯೋಧರನ್ನಾಗಿರಿಸಿದ್ದರು. ಗೆರಿಲ್ಲಾ ಯುದ್ಧತಂತ್ರದಲ್ಲಿ ಪರಿಣಿತರಾಗಿದ್ದ ಅಹಮದ್ನಗರದ ಮಲಿಕ್ ಅಂಬರ್ ಮರಾಠ ಸೈನಿಕರನ್ನು ತನ್ನ ಪಡೆಯಲ್ಲಿ ಸೇರಿಸಿಕೊಂಡು ಮೊಘಲರ ವಿರುದ್ಧ ಹೋರಾಡಲು ಸೈನಿಕ ತರಬೇತಿಯನ್ನು ನೀಡಿದ. ಹೀಗೆ ಸುಲ್ತಾನರಿಂದ ತರಬೇತಿ ಪಡೆದು ಪ್ರಬಲ ಶಕ್ತಿಯಾಗಿ ರೂಪುಗೊಂಡ ಮರಾಠ ಸೈನಿಕರು ಶಿವಾಜಿಯ ಕಾಲದಲ್ಲಿ ಮರಾಠ ಸಾಮ್ರಾಜ್ಯದ ಉದಯಕ್ಕೆ ಅವರು ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡರು. ಸೊ ಈ ಎಲ್ಲ ಅಂಶಗಳ ಫಲವಾಗಿ ಭಾರತದಲ್ಲಿ ಮರಾಠರು ಉದಯಿಸಲು ಸಾಧ್ಯವಾಯಿತು. ಹೀಗಾಗಿ ಶಿವಾಜಿ ಮರಾಠರನ್ನೆಲ್ಲ ಒಗ್ಗೂಡಿಸಿ ಹೋರಾಟ ಮಾಡಿ 1674ರಲ್ಲಿ ಸಿಂಹಾಸನವೇರುವ ಮೂಲಕ ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದನು. ಜರಿ ಫಟ್ಕ ಇದು ಶಿವಾಜಿಯ ಮರಾಠ ರಾಜ್ಯದ ಧ್ವಜವಾಯಿತು. ರಾಯ್ಗಢ್ ಮರಾಠರ ರಾಜಧಾನಿಯಾಗಿ ಮಾರ್ಪಟ್ಟಿತು. ಸೊ ಈ ಎಲ್ಲ ಅಂಶಗಳಿಂದ ಮರಾಠರು ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಅವರು ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿ ಒಂದು
ಹಿಂದೂ ಧರ್ಮ ರಕ್ಷಣೆಯ ಕಾರ್ಯವನ್ನು ಯಶಸ್ವಿಯಾಗಿ ಕೈಗೊಂಡರು ಎಂಬ ಒಂದು ಅಂಶವನ್ನು ನಾವು ಗಮನಿಸಬಹುದು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ causes for the rise of Maratha power in India. So the main aim of Marathas was to protect the Hindu religion and Hindu culture from the clutches of Mughal rulers and other Muslim rulers. So by this aim they established the Maratha Empire in India. The first Maratha great ruler was that Shivaji the Great. So this is all regarding the establishment of the Marathas. So in our next class we shall try to see about the life and achievements of Shivaji. ಮುಂದಿನ ತರಗತಿಯಲ್ಲಿ ಶಿವಾಜಿಯ ಜೀವನ ಮತ್ತು ಸಾಧನೆಯನ್ನು ನಾವು ಅಧ್ಯಯನವನ್ನು ಮಾಡೋಣ. ಥ್ಯಾಂಕ್ ಯು.